ಹೇಗೆ ಜೋಡಿಸ್ತಾ ಇದೆಯಾ ಇದನ್ನು? ಉದ್ದದಲ್ಲೂ 5 ಬರಬೇಕು, ಅಗಲದಲ್ಲೂ ಕೂಡ 5. ಸೊ ಯು ಹ್ಯಾವ್ ಕಂಪ್ಲೀಟೆಡ್ ಅಲ್ವಾ? ಸೊ ಇದೆಷ್ಟು ವರ್ಗ ಅದು? ಇದು ಇದು 4. ಅದಕ್ಕೆ ಮೊದಲನೇ ವರ್ಗ ಸಂಖ್ಯೆ ಯಾವುದು ಅಂತ ಗೊತ್ತಾಯಿತು. ಎರಡನೇ ವರ್ಗ ಸಂಖ್ಯೆ, ನೆಕ್ಸ್ಟ್ ವರ್ಗ ಸಂಖ್ಯೆ, ನೆಕ್ಸ್ಟ್ ವರ್ಗ ಸಂಖ್ಯೆ, ನೆಕ್ಸ್ಟ್ ವರ್ಗ ಸಂಖ್ಯೆ, ನೆಕ್ಸ್ಟ್ ವರ್ಗ ಸಂಖ್ಯೆ ಮಾಡಿ. ಯಾರಾದರೂ ಒಬ್ರು? ಶ್ರೀನಾಥ್ ನೀನು ಮಾಡು. ನೆಕ್ಸ್ಟ್ ವರ್ಗ ಸಂಖ್ಯೆ ಬಿಲ್ಲೆಗಳು ತಗೊಂಡು ಈಗ ಪ್ರತಿ ಸಾಲಿನಲ್ಲಿ ಎಷ್ಟು ಬರೋದು ನಿಂಗೆ ಇಡ್ತೀಯಾ? 6 ಬಿಲ್ಲೆಗಳನ್ನು ಜೋಡಿಸ್ತೀಯ. ಸೊ ಉದ್ದದಲ್ಲಿ 6 ಬಿಲ್ಲೆ, ಹಾಂ, ಅಗಲದಲ್ಲಿ ಕೂಡ 6 ಬಿಲ್ಲೆ ಅಲ್ವಾ? ಓಕೆ, ಅವುಗಳಿಂದ ಒಂದು ವರ್ಗ ಆವೃತ್ತ ಆಗುವಂಗೆ ಸೊ ವರ್ಗವನ್ನು ಮಾಡ್ತೀಯ. ಸೊ ಉದ್ದ 6 ಆಯಿತು, ಈಗ ಅಗಲ ಕೂಡ 6. ಆವಾಗ ಅದನ್ನು ಆಯತ ಅಂತ ಹೇಳ್ತೀವ, ವರ್ಗ ಅಂತ ಹೇಳ್ತೀವ? ಹೇಗೆ ವರ್ಗ ಅದು? ಅಲ್ಲಿಗೆ ಉದ್ದ ಮತ್ತು ಅಗಲಗಳು ಸಮನಾಗಿದ್ದಾಗ ವರ್ಗ ಸಂಖ್ಯೆ ಅಂತೀವಿ, ವರ್ಗಗಳು ಅಂತೀವಿ ಅಲ್ವಾ? ಓಕೆ, ಜೋಡಿಸಿರ್ಲಿ ಬೇಗ ಬೇಗ. ಓಕೆ, ಈಗ ಬಂತ ವರ್ಗ. ಸೊ ಈ ವರ್ಗದ ಉದ್ದ ಮತ್ತು ಅಗಲಗಳು ಎಷ್ಟಿದೆ? ಉದ್ದನೂ 6 ಮಾನ, ಅಗಲ ಕೂಡ 6 ಮಾನ ಇದೆ. ಹಾಗಾಗಿ ಇದರಲ್ಲಿ ಒಟ್ಟು ಹಂಗಾರೆ ಎಷ್ಟು ಬಿಲ್ಲೆಗಳಾಯ್ತು ನೋಡು? ಹಾಗಾಗಿ 36 ಅನ್ನೋದು ಕೂಡ ಒಂದು ವರ್ಗ ಸಂಖ್ಯೆ. ಯಾಕೆ 36 ಒಂದು ವರ್ಗ ಸಂಖ್ಯೆ? ಓಕೆ, 36 ಬರ್ತದೆ ಅಲ್ವಾ? ಸೊ ಜೊತೆಗೆ ಸೊ ಯಾಕೆ ಇದನ್ನು ವರ್ಗ ಸಂಖ್ಯೆ ಅಂತೀವಿ? ಈ ವರ್ಗ ಸಂಖ್ಯೆಗಳು ಇಲ್ಲಿಗೆ ಕೊನೆ ಆಗುತ್ತಾ? ಇನ್ನೂ ಮುಂದುವರಿಯುತ್ತೆ ಅಲ್ವಾ? ಸರಿ, ಹಾಗಾದರೆ ಈಗ ಈ ವರ್ಗ ಸಂಖ್ಯೆಗಳಲ್ಲಿ ಒಂದು ವಿಶೇಷವಾದ ವಿನ್ಯಾಸ ಇದೆ ಅಂತ ನಾವು ಮೊನ್ನೆ ಹೇಳಿದ್ವಿ. ಸೊ ಏನು ವಿನ್ಯಾಸ ಇದೆ ಅಂತ ನೋಡೋಣ. ಈ ವರ್ಗ ಸಂಖ್ಯೆಗಳೇನಾದರೂ ವಿನ್ಯಾಸವನ್ನು ನೀವು ಗಮನಿಸಿದ್ದೀರಾ? ಏನು ವಿನ್ಯಾಸವನ್ನು ಗಮನಿಸಿದ್ದೀರಿ ನೀವೆಲ್ಲ? ಮೊದಲನೇದರಲ್ಲಿ, ಮೊದಲನೇ ವರ್ಗ ಸಂಖ್ಯೆಯಲ್ಲಿ 1 ಇದೆ. ವೆರಿ ಗುಡ್. ಎರಡನೇ ವರ್ಗ ಸಂಖ್ಯೆಯಲ್ಲಿ ತೋರಿಸಿ, ಇಲ್ಲಿ 1 ಯಾವುದು, 3 ಯಾವುದು? ಇದರಲ್ಲಿ ತೋರಿಸಿ, ಆಕೃತಿನಲ್ಲಿ 1. ಹಾಂ, 1ಕ್ಕೆ 3 ಸೇರಿಸಿದೆ. ಇದರಲ್ಲಿ ವೆರಿ ಗುಡ್. ಇದರಲ್ಲಿ ವಿನ್ಯಾಸ ಅದನ್ನು ಬರೆಯೋಕ್ಕಾಗುತ್ತಾ ಅಲ್ಲಿ ಕೆಳಗಡೆ ಅದರ ವಿನ್ಯಾಸವನ್ನು? ಬರೀ 9ರ ವಿನ್ಯಾಸ ಹೆಂಗೆ ಬಂತು? 1 16 ವರ್ಗ ಸಂಖ್ಯೆ ವಿನ್ಯಾಸ. ವೆರಿ ಗುಡ್. ನೀನು ಇನ್ನು ಬೇರೆಯವ್ರು ಯಾರಾದರೂ ಬರೀರಿ. ಇದರ 25ರ ವಿನ್ಯಾಸ. ಜೋರಾಗಿ ಹೇಳು. +3 +5 9. ಓಕೆ, ಈ ವರ್ಗ ಸಂಖ್ಯೆ ವಿನ್ಯಾಸ ಯಾರು ಬರೀತೀರಿ? ಇದನ್ನ ಇಲ್ಲಿ ಬರೀರಿ, ಇಲ್ಲಿ ಬರೀರಿ, ಬರೀ ನೋಡೋಣ. ತೋರಿಸ್ಬೇಕು ನನಗೆ 1 ಎಲ್ಲಿದೆ ಅಂತ. 1 ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು, ಈ ವರ್ಗ ಸಂಖ್ಯೆಗಳ ವಿನ್ಯಾಸವನ್ನು ಬರೀಬೋದು. ಇದರಿಂದ ನಮಗೆ ವರ್ಗ ಸಂಖ್ಯೆಗಳು ಹೇಗೆ ಉಂಟಾಗ್ತವೆ ಅಂತ ಗೊತ್ತಾಯ್ತಾ? ಹೇಗೆ ಉಂಟಾಗುತ್ತೆ ವರ್ಗ ಸಂಖ್ಯೆಗಳು? ವೆರಿ ಗುಡ್.
ವರ್ಗ ಸಂಖ್ಯೆಗಳನ್ನು ಕೂಡಿದಾಗ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿದಾಗ ವರ್ಗ ಸಂಖ್ಯೆಗಳು ಉಂಟಾಗುತ್ತವೆ ಅನ್ನೋದು ನಮಗೆ ಗೊತ್ತಾಯಿತು ಅಲ್ವಾ?